ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ಒಂದು ಕ್ವಿಕ್ ಎನರ್ಜಿ ಚೆಕ್ ಮಾಡೋಣ. ಯಾರ ಎನರ್ಜಿ ಪಿಕ್ ಆಗುತ್ತೆ ಮತ್ತು ಏನು ಹೇಳಿಸ್ತಾರೆ ಅಂತ ನೋಡೋಣ. ಓಕೆನಾ? ಸೊ ಎಸ್ ಬಾಬಾ, ಪ್ಲೀಸ್ ಗೈಡ್. ಏಸ್ ಆಫ್ ಕಪ್ಸ್. ಓಕೆ. ಸೊ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ನೀವು ನಿಮಗೊಂದು ರೀತಿ ಮೋಸ ಆಗಿತ್ತು ಅನ್ನೋ ಥರ ತೋರಿಸ್ತಾ ಇದ್ದಾರೆ ಕಾರ್ಡು. ಓಕೆನಾ? ಅಂದರೆ ಒಂದು ಪ್ರೀತಿ, ಒಂದು ವಿಶ್ವಾಸ ಇರ್ಬೋದು, ಒಂದು ನಂಬಿಕೆ ಇರ್ಬೋದು, ಆ ಥರ ಒಂದು ಮೋಸ ಆಗಿತ್ತು ನಿಮಗೆ. ಅಂದರೆ ನಿಮಗೆ ಸಿಗಬೇಕಾದ ಪ್ರೀತಿ ಸಿಕ್ಕಿರಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ನೋಡೋಣ ಇರಿ ಫರ್ದರ್ ಇನ್ನೇನು ಕಾರ್ಡ್ಸ್ ತೋರಿಸ್ತಾರೆ. ಎಸ್ ಬಾಬಾ. ದ ಹೈ ಪ್ರಿಸ್ಟೆಸ್. ಓ ಮೈ ಗಾಡ್. ಸೊ ಇದು ನಿಮ್ಮ ಎನರ್ಜಿ. ಅಂದರೆ ಯಾರ ಎನರ್ಜಿ ಪಿಕ್ ಆಗಿದೆ ನನಗೆ ಗೊತ್ತಿಲ್ಲ. ಸೊ ಇದು ಹೈ ಪ್ರಿಸ್ಟೆಸ್ ಅಂತ ಬಂದಿದೆ. ಸೊ ನೀವು ಆಯಿತಾ, ಭಗವಂತನಿಗೆ ಆಯಿತಾ ಸಿಕ್ಕಾಬಟ್ಟೆ ಕ್ಲೋಸ್ ಅನ್ನೋ ಥರ, ಅಂದರೆ ತುಂಬ ನಂಬಿದ್ದೀರಾ. ಅರ್ಥ ಆಯ್ತಾ? ಆ್ಯಂಡ್ ನೀವು ಸ್ಪಿರಿಚುವಲ್ ಪಾತಲ್ಲೂ ಇದ್ದೀರಾ, ತುಂಬ ದೇವ್ರನ್ನ ನಂಬಿದ್ದೀರಾ. ಜೊತೆಗೆ ನಿಮ್ಮ ಇಂಟ್ಯೂಷನ್ ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಸೆನ್ಸಸ್ ನೋಡೋದಿರ್ಬೋದು, ನೀವು ನೋಡೋದು ಒಂದು, ಬಟ್ ನೀವು ಅರ್ಥ ಮಾಡ್ಕೊಳ್ಳೋದು ಒಂದಿರುತ್ತೆ. ಆಯಿತಾ? ಅಂದರೆ ನಿಮಗೆ ಗೊತ್ತಾಗ್ತಿರುತ್ತೆ. ಅಂದರೆ ಜನರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇದೆ ಅಂತ ಅರ್ಥ ಮಾಡ್ಕೋತೀರಾ. ಅಂದರೆ ಅವ್ರು ಹೇಳ್ಬೋದು ಹಾಯ್ ಹಲೋ ಅಂತೆಲ್ಲ ಮಾತಾಡ್ತಿರ್ಬೋದು, ಬಟ್ ಮನ್ಸಲ್ಲಿ ಬೈಕೋತಾ ಇರ್ಬೋದು ಥೂ ಅಂತ. ಸೊ ನಿಮ್ಗೆ ಅದು ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಜನಗಳನ್ನ ಓದ್ತೀರಾ ನೀವು, ಜನಗಳನ್ನು ಒಳ್ಳೆ ಬುಕ್ ಓದೋ ಥರ ಓದ್ತೀರಾ ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಯಾರಿದು? ಓದ್ತಾ ಇದ್ದೀರಾ ನೋಡಿ, ಜನಗಳನ್ನು ನೀವು ಬುಕ್ ಓದೋ ಥರ ಓದ್ಬಿಡ್ತೀರಾ, ಪುಸ್ತಕದ ಹಾಗೆ. ಜನಗಳ ಎನರ್ಜಿನ ನೀವು ಅಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ. ಯಾರು ನೀವು ಯಾರು? ಬಟ್ ಆದರೂ ನಿಮ್ಮ ಲೈಫಲ್ಲಿ ನಿಮಗೆ ಎಷ್ಟು ಒಳ್ಳೆತನವೂ. ಹೈ ಪ್ರಿಸ್ಟೆಸ್ ಅಂದರೆ ವೆರಿ ಸೀಕ್ರೆಟಿವ್ ಇದು, ಬಲುಜಾಣ ಅಥವಾ ಬಲುಜಾಣೆ. ಆಯಿತಾ? ಆದರೆ ನಿಮಗೊಂದು ನಾಲೆಡ್ಜ್ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಒಂದು ವೆರಿ ಸೀಕ್ರೆಟಿವ್ ಆಗಿ ನಿಮಗೆ ಗೊತ್ತು ಜನಗಳನ್ನ ಓದೋದು. ಆಯಿತಾ? ಯಾರು ಏನೇ ಹೇಳಿದ್ರು ನೀವು ನಗ್ತಾ ಮಾತಾಡ್ಬೋದು, ಬಟ್ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಅವ್ರ ತಲೆಯಲ್ಲಿ ಏನು ನಡೀತಾ ಇದೆ. ಮನಸ್ಸಿಂದ ನಿಮ್ಮನ್ನು ಮಾತಾಡಿಸ್ತಾ ಇದ್ದಾರಾ, ಅಥವಾ ಸುಮ್ಮನೆ ಮೇಲ್ನೋಟಕ್ಕೆ ಮಾತಾಡಿಸ್ಬೇಕು ಅಂತ ಮಾತಾಡಿಸ್ತಾ ಇದ್ದಾರಾ, ಅಥವಾ ಮೇಲ್ನೋಟಕ್ಕೆ ಹೇಳಬೇಕೇನಾದರೂ ಅಂತ ಹೇಳ್ತಿದ್ದಾರಾ ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದೆ ಈ ಕಾರ್ಡ್. ಯಾರು ನೀವು? ಮುಂದೆ ಹೇಳ್ತಾರೆ ರೀ. ಎಸ್ ಬಾಬಾ. ಓಕೆ. ಸೊ ಇನ್ನೊಂದೇನು ಹೇಳ್ತಾ ಇದ್ದಾರೆ ಗೊತ್ತಾ? ನಿಮಗೆ ಮನುಷ್ಯರಿಂದ, ಆಯಿತಾ, ಅಂದರೆ ನೀವು ಯಾರಿಂದ ಅಪೇಕ್ಷಿಸಿದ್ರಿ ಒಂದು ಪ್ರೀತಿ ಅಥವಾ ಒಂದು ವಿಶ್ವಾಸ, ನಿಮಗೆ ಸಿಗಲಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದೇ ಪ್ರೀತಿ ವಿಶ್ವಾಸ ನೀವು ನಿಮ್ಮಲ್ಲಿ ಕಂಡ್ಕೋತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಅಂದರೆ ನಿಮ್ಮ ಹೈಯರ್ ಸೆಲ್ಫ್. ಅರ್ಥ ಆಯ್ತಾ? ಈಗ ನೀವು ಜನಗಳನ್ನು ಆಗಲಿ ಅಥವಾ ಜನಗಳಿಂದ ಬಯಸ್ತಾ ಇಲ್ಲ ನೀವು ಅಂತ ತೋರಿಸ್ತಿದ್ದಾರೆ ಅಷ್ಟೇ. ಓಕೆನಾ? ವೆರಿ ನೈಸ್ ಎನರ್ಜಿ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ಇದೊಂಥರ ನಿಮಗೆ ಒಂದು ವಿದ್ಯೆ ಒಲ್ದಿದೆ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಬಹಳ ಬಹಳ ಸೀಕ್ರೆಟ್ ವಿದ್ಯೆ, ಜನಗಳನ್ನು ಓದೋ ವಿದ್ಯೆ. ಅರ್ಥ ಆಯ್ತಾ? ಎಸ್ ಬಾಬಾ. ಕ್ವೀನ್ ಆಫ್ ಕಪ್ಸ್. ಏನಿದು? ಏಸ್ ಆಫ್ ಕಪ್ಸ್. ಇದೇನು ತೋರಿಸ್ತಾ ಇದ್ದಾರೆ ಗೊತ್ತಾ ನನಗೆ? ನೀವು ಎಷ್ಟರ ಮಟ್ಟಿಗೆ ಒಂದು ವಂಚಿತರಾಗಿದ್ರಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ. ಒಂದು ರೀತಿ
ಒಂದು ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ಜೀವನದಲ್ಲಿ ಅದು ಯಾರಿಂದನಾದರೂ ಇರ್ಬೋದು, ಬಟ್ ನಿಮಗೆ ಸಿಕ್ಕಿರಲಿಲ್ಲ, ಅದು ವಂಚಿತರಾಗಿದ್ರಿ ಅಂತ ಕೇಳಿಸ್ತಾ ಇದೆ. ಆದರೆ ಇವಾಗ ನೀವು ಹೆಂಗೆ ಆಗಿದ್ದೀರಾ ಅಂತಂದರೆ, ನಿಮ್ಮ ಈ ಸೀಕ್ರೆಟಿವ್ ನಾಲೆಡ್ಜ್, ನಿಮ್ಮ ಈ ಈ ಏನು ಸೀಕ್ರೆಟ್ ವಿದ್ಯೆಯಿಂದ ಆಯಿತಾ, ನೀವೇ ಇವಾಗ ಕ್ವೀನ್ ಆಫ್ ಕಪ್ಸ್ ಆಗೋಗಿದ್ದೀರಾ ಅಂತಿದ್ದಾರೆ. ವಾವ್ ವಾವ್ ವಾವ್! ಎಷ್ಟು ಜನಕ್ಕೆ ಬೇಕಾದರೂ, ಯಾರಿಗೆ ಬೇಕಾದರೂ, ಯಾರಾದರೂ ಒಂದು ನೀಡಲ್ಲಿದ್ದಾರೆ ಅಂದರೆ, ಅವಶ್ಯಕತೆ ಇದೆ ಅಂದರೆ ಆಯಿತಾ, ತೊಂದರೆಯಲ್ಲಿದ್ದಾರೆ ಅಂದರೆ, ನಿಮ್ಮ ಪ್ರೀತಿನ ನೀವು ಚೆಲ್ತೀರಾ, ಕೊಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ. ವಾಟ್ ಅ ಕಾರ್ಡ್! ವಾವ್ ವಾವ್ ವಾವ್! ಇದು ಡಿವೈನ್ಲಿ ಗೈಡೆಡ್, ಓಕೆನಾ? ಇದು ಸುಮ್ಮನೆ ನಿಮಗೆ ಬಂದಿರೋ ವಿದ್ಯೆ ಅಲ್ಲ ಅಥವಾ ಏನಲ್ಲ. ಇದು ನಿಮಗೆ ಬಹಳ ಥರ ಸಲೀಸಾಗಿ ನಿಮಗೆ ಒಲ್ದಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನೀವೇ ಒಂಥರ ಕ್ವೀನ್ ಥರ ನೀವು ಆಯಿತಾ. ಕ್ವೀನ್ ಆಫ್ ಕಪ್ಸ್ ಅಂದರೆ ನೀವೇ ಒಂದು ರೀತಿ ರಾಣಿ ಥರ. ಅಷ್ಟು ಮನಸ್ಸಿನಿಂದ ಒಂದು ಪ್ರೀತಿ ಇದು ತೋರಿಸೋದಾಗಲಿ, ಅಥವಾ ನೀವು ಒಂಥರ ಏನು ಹೇಳಲಿ ನಾನು ತುಂಬ ಒಳ್ಳೆ ಮನಸ್ಸು, ಮೃದು ಮನಸ್ಸು, ಅರ್ಥಾಯ್ತಾ? ಯಾರನ್ನು ನೋಯಿಸೋಕ್ಕೆ ಇಷ್ಟಪಡಲ್ಲ, ಓಕೆನಾ? ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದು ನಿಮಗೆ ಇನ್ನೂ ಆ್ಯಡ್ ಆಗಿದೆ ಆಯಿತಾ. ನಿಮ್ಮ ಈ ವಿದ್ಯೆ ಏನಿದೆ, ನಿಮಗೆ ಒಂದು ಸೀಕ್ರೆಟಾಗಿ ಏನು ಒಂದು ವಿದ್ಯೆ ಒಲಿದಿದೆ, ನಿಮಗೆ ಮಾತಾ ಆಶೀರ್ವಾದ ಆಗಿದೆ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರ ಆಶೀರ್ವಾದ ಆಗಿದೆ ಆಯಿತಾ. ಆಗದೇ ಈ ಥರ ಕಾರ್ಡ್ಸ್ ಬರ್ತಾ ಇಲ್ಲ, ಹೈ ಲೆವೆಲ್ ಕಾರ್ಡ್ಸ್ ಬರ್ತಾ ಇದೆ ಆಯಿತಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು, ಏನು ಇವ್ರ ಕತೆ ನೋಡೋಣ. ನೈಟ್ ಆಫ್ ಪೆಂಟಿಕಲ್ಸ್. ಆಹಾ, ಓಕೆ, ನಿಮಗೇನೋ ಒಂದು ಸಹಾಯ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ ಆಯಿತಾ. ಸೊ ನಿಮಗೆ ಆ್ಯಕ್ಚುಲಾಗಿ ಒಂದು ರೀತಿ ಇದು ಡಿವೈನ್ಲಿ ಗೈಡೆಡ್, ನಿಮ್ಮ ಗೈಡ್ ಅಂದ್ಕೊಳ್ಳಿ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವರು ಅಂದ್ಕೊಳ್ಳಿ, ಅಥವಾ ಆ್ಯಕ್ಚುಲಾಗಿ ಯಾರು ಬಂದರೂ ಬರ್ಬೋದು. ಅಂದರೆ ದುಡ್ಡು ಕಾಸಿನಲ್ಲೂ ತೊಂದರೆ ಇತ್ತು. ಇದು ಇದ್ರ ಕೆಳಗೆ ಬರ್ತಾ ಇದೆ. ಸೊ ಬರೀ ಪ್ರೀತಿ ವಿಶ್ವಾಸದಲ್ಲಿ ಮಾತ್ರ ಅಲ್ಲ ಆಯಿತಾ. ಹಾಯ್ ಕ್ವೀನ್ ಆಫ್ ಕಪ್ಸ್ ಜೊತೆಗೆ ಹೈ ಪ್ರಿಸ್ಟೆಸ್, ಹಾಯ್. ನಿಮಗೆ ಬರೀ ನೀವು ಯಾರಾದರೂ ಇರ್ಬೋದು, ನೀವು ನಾ ಹೇಳ್ದಂಗೆ ಹೇಳಿಲ್ಲ. ಸೊ ನೀವು ಟ್ಯಾರೋ ರೀಡರ್ ಇರ್ಬೋದು, ಅಥವಾ ನಿಮ್ಮ ಯಾವ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ನೀವು ಆಯಿತಾ, ಅದು ಇನ್ಕ್ಲೂಡಿಂಗ್ ಟೀಚಿಂಗ್ ಇದರಲ್ಲಿ ಇರ್ಬೋದು, ಯಾವ ಥರ ಆದರೂ ಇರ್ಬೋದು ಆಯಿತಾ. ಎಲ್ಲೇ ಟೀಚಿಂಗ್ ಲೈನಲ್ಲೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಲ್ಲಾದರೂ ಇರ್ಬೋದು. ಸೊ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ, ಸೊ ಅವರು ನಿಮಗೆ ಯಾವ ರೀತಿ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ, ಬರೀ ನಿಮಗೆ ಪ್ರೀತಿ ವಿಶ್ವಾಸದಲ್ಲಿ ವಂಚಿತರಾಗಲಿಲ್ಲ ನೀವು ಆಯಿತಾ, ದುಡ್ಡು ಕಾಸು ವಿಚಾರದಲ್ಲೂ ವಂಚಿತರಾದ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟು ವರ್ಷ ಇರ್ಬೋದು ನೀವೇನು ಕಷ್ಟಪಡ್ತಾ ಇದ್ರಿ ದುಡ್ಡು ಕಾಸಿಗೋಸ್ಕರ ಆಯಿತಾ, ಹಣದ ಅವಶ್ಯಕತೆ ಇದ್ದರೂ ಕೂಡ ನಿಮಗೆ ಭಾಳ ಕಷ್ಟ ಆಗಿದೆ ನಿಮಗೆ ಲೈಫಲ್ಲಿ ಆಯಿತಾ. ಸೊ ಆ ಥರ ಇತ್ತು. ಬಟ್ ಇವಾಗ ಡಿವೈನ್ ಆಯಿತಾ, ದೇವರ ಆಶೀರ್ವಾದ ಯಾವ ಥರ ಆಗ್ತಿದೆ ನಿಮಗೆ ಅಂತಂದರೆ, ನಿಮಗೆ ಗೊತ್ತಾಗಲ್ಲ ಆ ಥರ ಒಂದು ಸಹಾಯ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಾವ್! ಇದು ಯಾರು ಬಾಬಾ ಕ್ಲೇಮ್ ಮಾಡಿ ಎನರ್ಜಿ ಆಯಿತಾ. ಕ್ಲೇಮ್ ಅಂದರೆ ಇನ್ನೇನಿಲ್ಲ, ನಂಬಿ ಎಸ್ ಇದು ನನಗೇನೆ ಅಂದ್ಕೊಳ್ಳಿ ಆಯಿತಾ. ಇವಾಗ ಈ ವಿಡಿಯೋ ನಿಮ್ಮ ಕೈಗೆ ಸಿಕ್ಕಿದೆ ಅಂತಂದರೆ ಆಯಿತಾ, ಡೆಫಿನೆಟ್ಟಾಗಿ 100% ಹೇಳ್ತೀನಿ, ನೀವು ಡಿವೈನ್ಲಿ ಗೈಡೆಡೇನೆ, ಅದಕ್ಕೆ ನಿಮಗೆ ಈ ವಿಡಿಯೋ ಸಿಕ್ಕಿರೋದು ಅರ್ಥಾಯ್ತಾ. ಕ್ಲೇಮ್ ಮಾಡಿ ನಂದೇ ಅಂತ ಅಂದ್ಕೊಳ್ಳಿ, ನಿಮ್ಮದೇ 100%. ಎಸ್ ಬಾಬಾ. ನೋಡಿ ಇನ್ನೊಂದು ಕಾರ್ಡೇನು, 3 ಆಫ್ ವಾಂಡ್ಸ್. ಏನಿದು ಎನರ್ಜಿ, ಮಸ್ತ್ ಎನರ್ಜಿ ಬರ್ತಾ ಇದೆ. ಸೂಪರ್ ಎನರ್ಜಿ. ಯಾವ ಥರ ಗೊತ್ತಾ, ಫಸ್ಟು ಏನಾಗಿತ್ತು, ಹೈ ಪ್ರಿಸ್ಟಸ್ ನಿಮ್ಮ ಏನು
ನಿಮ್ಮ ವಿದ್ಯೆ ಏನಿದೆ ಆಯಿತಾ, ನಿಮಗೆ ಒಂದು ವಿದ್ಯೆ ಒಲಿದಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಯಾವ ಥರ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಕ್ಯಾ ಬಾತ್ ಹೈ. ಯಾವ ಥರ ಅಂತಂದರೆ, ನೀವು ಟ್ಯಾರೋ ರೀಡರ್ ಇರ್ಬೋದು ಅಥವಾ ಸೈಕಾಲಜಿಸ್ಟ್ ಇರ್ಬೋದು, ನೀವು ಯಾರು ಇರ್ಬೋದಪ್ಪ, ಓಕೆನಾ. ಈ ಥರ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ವಿದ್ಯೆನ ನೀವು ಇವಾಗ ಕರೆಕ್ಟ್ ಸರಿಯಾಗಿ ಉಪಯೋಗಿಸೋ ಸಮಯ ಬರ್ತಾ ಇದೆ ಹತ್ರ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂದರೆ ಭಗವಂತನ ಆಶೀರ್ವಾದನೂ ಆಗ್ತಾ ಇದೆ, ದುಡ್ಡು ಕಾಸು ವಿಚಾರದಲ್ಲೂ ಜನ ಜೇಬು ತುಂಬ ಹಣ, ಆಯಿತಾ. ಸದ್ಯದಲ್ಲೇ ನೋಡ್ತಾ ಇರಿ, ಆಗ್ತಾ ಇದೆ, ಈಗಾಗಲೇ ಶುರು ಆಗೋಗಿದೆ. ಅದಕ್ಕೆ ನೈಟ್ ಬಂದಿರೋದು. ಇದು ನಿಮ್ಮ ಬಿಸ್ನೆಸ್ ಮಾಡ್ತಾ ಇರ್ಬೋದು ನೀವು, ಅಥವಾ ನೀವು ಏನು ಮಾಡ್ತಾ ಇದ್ದೀರಾ ಸ್ವಂತವಾಗಿ. ಇದು ಆ್ಯಕ್ಚುಲಾಗಿ ಏನು ಅಂದರೆ ಹೈ ಪ್ರಿಸ್ಟಸ್ ಬಂದಿರೋದು. ನೀವು ಒಂದು ರೀತಿ ಓನಾಗೂ ಏನಾದ್ರು ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಓನಾಗಿ ಏನೋ ನಡೆಸ್ತಾ ಇದ್ದೀರಾ ನೀವು ಅಂತಲೇ ತೋರಿಸ್ತಾ ಇದ್ದಾರೆ. ಅಥವಾ ನೀವು ಅದೇ ಹೇಳಿದ್ನಲ್ಲ, ಟೀಚಿಂಗ್ ಲೈನಲ್ಲಿ ಇರ್ಬೋದು, ನೀವು ಯಾವ ಲೈನಲ್ಲಿ ಇದ್ದೀರಾ, ಬಟ್ ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ, ಓಕೆನಾ. ಹಾಗಾಗಿ ಏನಾಗ್ತಿದೆ, ನಿಮಗೊಂದು ಸೀಕ್ರೆಟಿವ್ ಆಗಿ ನಿಮಗೊಂದು ಇಂಟ್ಯೂಷನ್ ಲೆವೆಲ್ ಜಾಸ್ತಿ ಆಗೋಗಿದೆ ಇವಾಗ. ಯಾವ ಥರ ಅರ್ಥ ಆಗ್ತಾ ಇದೆ, ಯಾವ ಥರ ನೀವು ಮುಂದುವರಿತಾ ಇದ್ದೀರಾ ಜೀವನದಲ್ಲಿ ಅಂತಂದರೆ, ಭಗವಂತ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ತಗೋ, ದುಡ್ಡಿನ ತೊಂದರೆ ಆಗಿತ್ತಾ, ತಗೋ ದುಡ್ಡು. ಓಕೆ, ನಿಮಗೆ ಪ್ರೀತಿ ವಿಶ್ವಾಸದಲ್ಲಿ ನಿಮಗೆ ಮೋಸ ಆಯಿತಾ, ತಗೋ ಎಂಜಾಯ್ ಮಾಡು ಅನ್ನೋ ಥರ ಬರ್ತಾ ಇದೆ. ಅಂದರೆ ನಿಮ್ಮ ಸ್ಕೋಪ್ ಏನಿತ್ತು, ನಿಮ್ಮ ಫೀಲ್ಡ್ ಏನಿತ್ತು, ಅದು ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಎಲ್ಲಾದರೂ ಇರ್ಬೋದು ಇದು, ಆಯಿತಾ. ಬಟ್ ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಷ್ಟೇ, ಆಯಿತಾ. ಸೊ ಇವಾಗ ಏನು ತೋರಿಸ್ತಾ ಇದ್ದಾರೆ ಅಂದರೆ, ನೀವೇನು ಕೆಲಸ ಮಾಡ್ತಾಯಿದ್ರಿ, ನೀವೇನಾದ್ರು ಬಿಸ್ನೆಸ್ ಮಾಡ್ತಾಯಿದ್ರಾ ಅಥವಾ ಏನಾದ್ರು ಮಾಡ್ತಾ ಇರ್ಬೋದು ನೀವು, ಓಕೆನಾ. ಸೊ ಅಲ್ಲಿ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲದೆ ಇದ್ದಿರ್ಬೋದು. ಇಷ್ಟು ದಿವಸ ತುಂಬ ಸ್ಲೋ ಇತ್ತು. ಪೆಂಟಿಕಲ್ಸ್ ಇದು ಬಂದಿರೋದು ಅಂದರೆ ತುಂಬ ಸ್ಲೋ ಇತ್ತು. ದುಡ್ಡಿನ ವ್ಯವಹಾರದಲ್ಲೇ ತೋರಿಸ್ತಾ ಇದ್ದಾರೆ. ಸೊ ಈ ಅಷ್ಟು ವಿದ್ಯೆ ಇದ್ದರೂ ಕೂಡ, ಆಯಿತಾ, ಆ ಥರ ಒಂದು ನಾಲೆಡ್ಜು ಇತ್ತು ನಿಮಗೆ, ವಿದ್ಯೆ ಇತ್ತು ನಿಮಗೆ, ಒಂದು ರೀತಿ ದಿವ್ಯ ಶಕ್ತಿ ಕೂಡ ಇತ್ತು, ನಿಮಗೊಂದು ಸಿದ್ಧಿ ಒಲಿದಿತ್ತು. ಆದರೂ ದುಡ್ಡಿನ ವಿಷಯದಲ್ಲಿ ಮಾತ್ರ ಅಭಾವ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದು ಇವಾಗ ಎಕ್ಸ್ಪ್ಯಾಂಡ್ ಆಗ್ತಿದೆ, ಆ ತೊಂದರೆಗಳು ನಿವಾರಣೆ ಆಗೋ ಸಮಯ ಹತ್ತಿರ ಬರ್ತಿದೆ ಅಂತಿದ್ದಾರೆ. ಏನು ಸೂಪರ್ ಎನರ್ಜಿ, ವಾವ್. ಓಕೆ, ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್. 10 ಆಫ್ ಕಪ್ಸ್ ಇದು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ವಾವ್, ಯಾರದು ಎನರ್ಜಿ ಇದು? ಕ್ಲೇಮ್ ಮಾಡಿ, ಜೊತೆಗೆ ಇದು ಯಾರ ಎನರ್ಜಿ ನಂಗೆ ಗೊತ್ತಾಗಲೇಬೇಕು. ಇದು ಹೇಗೆ ಹೇಳ್ತಾ ಇದ್ದಾರೆ, ತೋರಿಸ್ತಿದ್ದಾರೆ ಅಂದರೆ, ಇದು ಬರೀ ನಿಮ್ಮ ಪ್ರೀತಿನ ನೀವು ಯಾವ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಇದ್ರ ಪಕ್ಕಕ್ಕೆ ಇದು ಬಂದಿದೆ, ಅರ್ಥ ಆಯ್ತಾ? ಇದು ಹೇಗೆ ತೋರಿಸ್ತಿದ್ದಾರೆ ಅಂದರೆ, ಇನ್ನು ಮುಂದೆ ನೀನೇನು ಮಾಡ್ತಾ ಇದೀಯಾ, ಯಾವ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ, ಯಾವ ಥರ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಬರೀ ಇವತ್ತೇನು ಒಬ್ಬಳ ಅಥವಾ ಒಬ್ಬ, ಇದು ಕ್ವೀನ್ ಅಂತ ಬಂದಿರೋದ್ರಿಂದ ಒಬ್ಬಳು ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಯಾರು, ನಿಮಗೆ ನೀವೇ ಅನ್ವಯಿಸ್ಕೋಬೇಕು, ಓಕೆನಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನೀವೇನು ಮಾಡ್ತಾ ಇದ್ರಿ ಅದು ಯಾವ ರೀತಿ ಬೆಳೆಯುತ್ತೆ, ಎಷ್ಟರ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ತೋರಿಸ್ತಾ ಇದ್ದಾರೆ. 10 ಆಫ್ ಕಪ್ಸ್ ಬಂದ್ಬಿಟ್ಟಿದೆ. ಬರೀ ನೀವಷ್ಟೇ ಅಲ್ಲ, ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಅಷ್ಟು ಖುಷಿ ಪಡುವಂಥ ಒಂದು ಸಮಯ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೆಲ್ಲ ಅಭಾವ ಇತ್ತು, ಆಯಿತಾ, ಒಂದು ಪ್ರೀತಿ ವಿಶ್ವಾಸದಲ್ಲಿರ್ಬೋದು, ಒಂದು ಜಗಳ ಕದನ ಆಗ್ತಿರ್ಬೋದು, ಏನು ಕೈ ಹಾಕಿದ್ರೂ ಕೈ ಹತ್ತಲ್ಲ ಅನ್ನೋ ಥರ ಇರ್ಬೋದು, ಅಥವಾ ಏನು ಕೆಲಸ ಮಾಡೋಕ್ಕೋದ್ರೂ ಒಂದು ಇಂಪ್ರೂವ್ಮೆಂಟ್ ಇಲ್ಲ, ಒಂದು ಬೆಳವಣಿಗೆನೇ ಇಲ್ವಲ್ಲ. ಒಂದು ಬಿಸ್ನೆಸ್ ಅಂತ ಮಾಡ್ತಾಯಿದ್ದೀನಿ, ಒಂದು ಬೆಳವಣಿಗೆನೇ ಇಲ್ಲ. ಯಾವಾಗ ನಾನು ಒಂದು ಒಳ್ಳೆ ಸಮಯ ಯಾವಾಗ ಬರುತ್ತೆ ಅಂತ ಬಂದಿದೆ ಅಂತಿದ್ದಾರೆ. ಬಂತು, ಡೋರ್ ನಾಕ್ ಆಗ್ತಾ ಇದೆ, ಆಯಿತಾ, ಆಪರ್ಚುನಿಟೀಸ್ ಬರ್ತಾ ಇದೆ. ಅದಕ್ಕೆ 3 ಆಫ್ ವಾಂಡ್ಸ್ ಬಂದಿದೆ, ನಂಬೇಕು ನೀವು. ಟಕ್ 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 ಅಂತ ಡೋರ್ ಬೆಲ್ ಆಗುತ್ತೆ, ಆಯಿತಾ. ಅದು ಒಂದು ಸಲ ಚಪ್ಪಡ್ ಪಾಡ್ಕೆ ದೇತೆ ಅಂತ ನೋಡಿ, ಭಗವಂತ ಕೊಡೋಕ್ಕೆ ಶುರು ಮಾಡಿದ್ರೆ ಇದೇ ಥರನೇ ಕೊಡೋದು. ನಿನಗೇನು ಅಭಾವ ಇತ್ತು ನಿನ್ನ ಜೀವನದಲ್ಲಿ, ತಗೋ ಅಂತ ಹೇಳ್ತಾ ಇದ್ದಾರೆ.
ಒಂದು ಪ್ರೀತಿ ವಿಶ್ವಾಸ ಯಾರಿಂದ ಅಥವಾ ಎಲ್ಲೆಲ್ಲಿ ನಿಮಗೆ ಮೋಸ ಆಯಿತು, ತೊಂದರೆ ಆಯಿತು, ಕಮ್ಮಿ ಆಯಿತು, ನೋವಾಯಿತು, ತಗೋ ಎಂಜಾಯ್ ಮಾಡು ಅಂತಿದ್ದಾರೆ. ಅಂದರೆ ಎಲ್ಲರೂ ನಿಮ್ಮನ್ನು ಒಂದು ಪ್ರೀತಿ ವಿಶ್ವಾಸದಿಂದ ನೋಡೋ ಸಮಯ ಹತ್ತಿರ ಬರ್ತಿದೆ ಅಂತಿದ್ದಾರೆ. ಅಷ್ಟೇ ಅಲ್ಲ, ಈ ಕಾರ್ಡ್ಸ್ ಹೇಳ್ತಾ ಇರೋದೇನೆಂದರೆ, ನೀವು ಬರೀ ಈಗ ನಿಮ್ಮ ಫ್ಯಾಮಿಲಿಯವರಲ್ಲ, ಪೀಳಿಗೆನೂ ಕೂಡ ಎಂಜಾಯ್ ಮಾಡ್ತಾರೆ, ನಿಮ್ಮ ಮಾತು ನಿಮ್ಮನ್ನು ಹೊಗಳ್ತಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಬಿಸ್ನೆಸ್ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ. ಅಥವಾ ನೀವು ಕೆಲಸ ಅಂತ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲೂ ಕೂಡ, ಓಕೆನಾ, ಸೊ ಅಲ್ಲೂ ಕೂಡ ಆ ರೀತಿ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ, ಆ ರೀತಿ ಬೆಳಿತೀರಾ ಅಂತ ತೋರಿಸ್ತಾ ಇದ್ದಾರೆ. ಇನ್ನೇನು ಹೇಳೋದು? ಎಸ್, ಇನ್ನೇನು ಹೇಳಲಿ, ಹೇಳಿ ಹೇಳಿ ಹೇಳಿ. ಇನ್ನೊಂದು ಕಾರ್ಡ್ ತೆಗಿಯೋಣ. ಎಸ್ ಬಾಬಾ, ಯಾರಿದು? ಕ್ವೀನ್ ಆಫ್ ಕಪ್ಸ್, ಇದು ಹೈ ಪ್ರಿಸ್ಟೆಸ್ ಯಾರು? ನಿಮ್ಗಿನ್ನೂ ಗೊತ್ತಾಗಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ಇದು ಈ ಥರ ಆಗಿತ್ತು ಅನ್ನೋದು, ಈ ಥರ ಬರುತ್ತಾ ಇದೆ ಸಮಯ ಅನ್ನೋದು, ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ಸಿಕ್ಕಿದೆ ನಿಮಗೆ ಅಂದರೆ ಇದೇ ಕನ್ಫರ್ಮೇಷನ್ ಅಂತಿದ್ದಾರೆ. ಓಕೆನಾ? ಅಂದರೆ ಅಷ್ಟು ಬ್ಯೂಟಿಫುಲ್ ಇದು. 10 ಆಫ್ ಕಪ್ಸ್ ಅಂತಂದರೆ ಮ್ಯಾಕ್ಸಿಮಮ್ ಖುಷಿ ಜೀವನದಲ್ಲಿ, ಮ್ಯಾಕ್ಸಿಮಮ್ ಸಂತೋಷ. ನೀವು ಇಷ್ಟು ವರ್ಷ ಆಯಿತಾ ಕಳೆದೋಗಿದೆ, ಭಯಂಕರ ನೋವು, ವಧೆ, ನೋವು, ದುಃಖ ಭಯಂಕರ ಪಟ್ಟಿದ್ದೀರಾ, ಕೊಟ್ಟಿದ್ದಾರೆ, ಪಟ್ಟಿದ್ದೀರಾ, ಆಯಿತಾ. ಸೊ ವಾಟ್ ಎವರ್ ಆ ಥರ ಇದ್ದಿದ್ದು ಇವಾಗ ಸಮಯ ಹೇಗಿರುತ್ತೆ ಅಂತಂದರೆ, ನೀವು ನಂಬಕ್ಕೆ ಆಗಲ್ಲ, ನಾನೇನಾ ಇದು ಅಂತ ಯೋಚನೆ ಮಾಡ್ತೀರಾ, ನೋಡಿಬೇಕಾದ್ರೆ ಆ ಥರ ಒಂದು ಸಮಯ ಬರ್ತಾ ಇದೆ, ಆಯಿತಾ. ಇದು ಬರೀ ನೀವು ಮಾತ್ರ ಅಲ್ಲ, ಇಲ್ಲಿ ನೋಡಿ ಕಾಣುತ್ತೆ ಅಂದ್ಕೋತೀನಿ, ನಿಮ್ಮ ಫ್ಯಾಮಿಲಿ, ಆಯಿತಾ, ಇಡೀ ನಿಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ, ಓಕೆ, ನಿಮ್ಮ ಪೂರ್ವಜರು ಕೂಡ ಅಷ್ಟು ಖುಷಿ ಪಡ್ತಾರೆ ನಿಮ್ಮ ಬಗ್ಗೆ, ಆಯಿತಾ. ಜೊತೆಗೆ ಮುಂದೆ ಬರೋ ನಿಮ್ಮ ಪೀಳಿಗೆ, ಆಯಿತಾ, ಅವರು ಕೂಡ ನಿಮ್ಮ ಹೆಸರು ಹೇಳುವಂಥ ಸಮಯ ಹತ್ತಿರ ಬರ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ವಾವ್, ಏನು ಚೆನ್ನಾಗಿದೆ ಇದು ಕಾರ್ಡು ಅಂತಂದರೆ, ಲವ್ಡ್ ಇಟ್. ರಿಯಲಿ ವೆರಿ ನೈಸ್ ಕಾರ್ಡ್. ನಿಮ್ಮ ಪೂರ್ವಜರು ಕೂಡ ಆಶೀರ್ವಾದ ಸಿಕ್ಕಿದೆ, ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ನಿಮ್ಮ ಹೆಸರು ಹೇಳ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಏನು ಮಾಡ್ತೀರಾ ನಿಮಗಿನ್ನೂ ಗೊತ್ತಿಲ್ಲ, ಆಯಿತಾ. ಈಗಲೇ ಹೇಳ್ತಾ ಇದ್ದಾರೆ, ನಿಮಗಿನ್ನೂ ಗೊತ್ತಿಲ್ಲ ಏನಾಗತ್ತೆ ಮುಂದೆ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ, ಆಯಿತಾ. ಬಟ್ ನಿಮಗೊಂದು ಸೀಕ್ರೆಟಿವ್ ಆಗಿ ಒಂದು ವಿದ್ಯೆ ಒಲ್ದಿದೆ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ, ಅಷ್ಟಂತೂ ಖಂಡಿತ. ಇದು ತುಂಬ ಬರೀ ಹೈ ಲೆವೆಲ್, ಅದಕ್ಕೇನು ಹೇಳ್ತಾರೆ, ಈ ವಿದ್ಯೆ ಯಾವ ಥರ ಅಂತಂದರೆ, ಒಂದು ಶಕ್ತಿ ಏನು ಒಲ್ದಿದೆ, ಆ ತಾಯಿ ಕೃಪೆ ಆಗಿದೆ. ಅಂದರೆ ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರ ಕೃಪೆ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿವರೆಗೂ ನಿಮ್ಮನ್ನು, ಆಯಿತಾ, ಒಂದು ರೀತಿ ತೆರೆಮರೆಯಲ್ಲಿ ಇಟ್ಟಿದ್ರು ನಿಮ್ಮನ್ನು ಅಂತ ತೋರಿಸ್ತಾ ಇದ್ದಾರೆ. ನೀವು ಏನೇ ಓದು, ನಿಮ್ಮ ನಾಲೆಡ್ಜ್ ಏನಿದೆ, ನಿಮ್ಮ ಬುದ್ಧಿಶಕ್ತಿ ಏನಿದೆ, ಅದು ಪ್ರಪಂಚಕ್ಕೆ ಗೊತ್ತಾಗಿರಲಿಲ್ಲ ಇನ್ನೂ. ಆ ಥರ ಒಂದು ತೆರೆಮರೆಯಲ್ಲೇ ನಡೀತಾ ಇತ್ತು ನಿಮ್ಮ ಜೀವನ. ಇವಾಗ ಆ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಂದಾಯಿತು. ಸೊ ಧಮಾಕ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸಮಯ ಓಕೆ, ವಾವ್ ಅಂತೀರಾ. ನಿಮ್ಮನ್ನೇ ನೀವು ನಂಬಕ್ಕಾಗಲ್ಲ, ನಾನೇನಾ ಇದು ಅಂತ. ಇದು ಹೇಳ್ತಾ ಇರೋ ಥರ ಹೇಗೆ ತೋರಿಸ್ತಿದ್ದಾರೆ ಅಂದರೆ, ಎಸ್ ಬಾಬಾ ಪ್ಲೀಸ್ ಗೈಡ್. ಇನ್ನೊಂದು ಕಾರ್ಡ್ ನೋಡೋಣ. ಓಕೆ, ಇದು ಇದೇನು ಹೇಳ್ತಾ ಇದ್ದಾರೆ, ಇದು ನನಗೆ ಈ ಸೀಕ್ರೆಟಿವ್ ನಾಲೆಡ್ಜ್ ಏನಿದೆ ನಿಮಗೆ, ಆಯಿತಾ, ಇದರಿಂದ ನೀವು ಏನೋ ಒಂದು ರೀತಿ ಕಮ್ಯುನಿಕೇಷನ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಕಮ್ಯುನಿಕೇಟ್ ಮಾಡ್ತೀರಾ, ಮಾತಾಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಅದೇ ಏಸ್ ಆಫ್ ಸೋರ್ಟ್ಸು. ಅಂದರೆ ನಿಮ್ಮ ಮನಸ್ಸಿಗೆ ನಿಮ್ಗೆ ಏನು ಬರುತ್ತೆ, ನೀವು ಏನು ಮಾತಾಡ್ತೀರಾ, ಅದು
ನೀವು ಮಾತಾಡೋದಲ್ಲ, ಅದು ಡಿವೈನ್ಲಿ ಗೈಡೆಡ್. ಓ ಮೈ ಗುಡ್ನೆಸ್, ಆ ಡಿವೈನ್ಲಿ ಗೈಡೆಡ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನೀವೇನು ಮಾತಾಡ್ತೀರಾ, ನೀವೇನು ಹೇಳ್ತಾ ಇದ್ದೀರಾ, ಅಥವಾ ನೀವು ಹಾರೋಸ್ಕೋಪ್ ನೋಡ್ತೀರಾ, ಅಥವಾ ನೀವೇನು ಮಾಡ್ತಾ ಇದ್ದೀರಾ, ಒಂದು ಡಿವೈನ್ ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಈವನ್ ಹಾರೋಸ್ಕೋಪ್ ನೋಡ್ಬೋದು ನೀವು, ಅಥವಾ ಹೀಲಿಂಗ್ ಮಾಡ್ಬೋದು, ರೇಖಿ ಹೀಲಿಂಗ್ ಮಾಡ್ಬೋದು, ಅಥವಾ ಸ್ಪಿರಿಚುವಲ್ ಹೀಲಿಂಗ್ ಏನಾದ್ರು ಏನು ಮಾಡ್ತಾ ಇದ್ದೀರಾ, ಮಾಡ್ತಾ ಇರ್ಬೋದು, ಅಥವಾ ಈವನ್ ನೀವೊಂದು ಚಾರಿಟಿ ನಡೆಸ್ತಾ ಇರ್ಬೋದು. ಆಯಿತಾ, ಅಂದರೆ ನಿಮ್ಮ ಮಾತು, ನಿಮ್ಮ ಸೀಕ್ರೆಟಿವ್ ಆಗಿ ನೀವು ಏನು ಇತ್ತು ನಿಮ್ಮ ನಾಲೆಡ್ಜು, ಅದು ಇವಾಗ ಬೆಳಕಿಗೆ ಬರೋ ಸಮಯ ಹತ್ರ ಬರ್ತಾ ಇದೆ. ಅದು ಯಾಕೆ ಅಂತಂದರೆ ನಿಮಗೆ ಡಿವೈನ್ಲಿ ಗೈಡೆಡ್, ಇವಾಗ ಗೈಡೆಡ್ ಇತ್ತು, ಮುಂಚೆನೂ ಇತ್ತು, ನಿಮಗೆ ಭಗವಂತನ ಆಶೀರ್ವಾದ ಇತ್ತು. ಬಟ್ ಇವಾಗ ಆ ಸಮಯ ಬರ್ತಾ ಇದೆ, ಬೆಳೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದರಿಂದ ಡಿವೈನ್ಲಿ ಗೈಡೆಡ್. ಓಕೆನಾ, ಹೇಗಿರುತ್ತೆ ಅಂತ ನಿಮಗೆ ಮೆಸೇಜಸ್ ಬರುತ್ತೆ. ಇವಾಗ ನೀವು ಈಗ ಟ್ಯಾರೋ ರೀಡಿಂಗ್ ಮಾಡ್ತೀರಾ ಅಂತಂದರೆ, ಅಫ್ಕೋರ್ಸ್ ನನಗೆ ತಿಳಿದ ಹಾಗೆ, ಆಯಿತಾ, ನನಗನ್ಸೋದು ನಾನು ಹೇಳ್ತಾ ಇರೋದು. ಆ್ಯಂಡ್ ಭಗವಂತನ ಆಶೀರ್ವಾದ ಆಗಲೇಬೇಕು, ಇಲ್ಲಾಂದರೆ ಆ ಥರ ಮಾತಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ಆ ಥರ ಒಂದು ಸಿದ್ಧಿ ಒಲಿದಿದೆ, ಭಯಂಕರ ಇದು. ಓಕೆನಾ, ಅದು ಹಂಗಿಂಗೆಲ್ಲ ತೋರಿಸ್ತಾ ಇರೋದು ನನಗೆ. ಓ ಮೈ ಗಾಡ್. ಆ್ಯಂಡ್ ಆ ಗೈಡೆನ್ಸಿಂದ, ಓಕೆನಾ, ಆ್ಯಂಡ್ ಆ ಗೈಡೆನ್ಸಿಂದ ನಿಮಗೆ, ನೀವು ಏನು ಕಮ್ಯುನಿಕೇಟ್ ಮಾಡ್ತೀರಾ, ಏನು ಹೇಳ್ತೀರಾ, ಮಾತಾಡ್ತೀರಾ, ಅಥವಾ ಈವನ್ ನೀವು ಒಂದು ಓಕೆ, ಆ ಗೈಡೆನ್ಸಿಂದ ನಿಮಗೆ, ನೀವೊಂದು ನಾವೆಲ್ ಬರಿಬೋದು, ಕತೆ ಬರಿತೀರಾ, ಅಥವಾ ಕವನ ಬರಿತೀರಾ, ನೀವು ಏನು ಮಾಡ್ತಾ ಇದ್ದೀರಪ್ಪ ನಿಮಗೆ ಗೊತ್ತು. ಓಕೆನಾ, ಇಷ್ಟೆಲ್ಲ ಹೇಳಿಸ್ತಾ ಇದ್ದಾರೆ, ಎಲ್ಲಿಯಾದ್ರೂ ತೊಗೋಬೋದು ನೀವು. ಹೆಂಗಾದರೂ ಅಂದರೆ ನೀವು ಅಪ್ಲಿಕಬಲ್ ಮಾಡ್ಕೋಬೇಕು, ನೀವು ಅನ್ವಯಿಸ್ಕೋಬೇಕು. ಎಸ್, ಇದು ನನ್ನದೇ ಎನರ್ಜಿ, ನನಗೇ ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಈ ವಿಡಿಯೋ ಸಿಕ್ಕಿ ನಿಮ್ಗೆ ಅನಿಸಿದ್ರೆ ಒಂದಲ್ಲ ಒಂದು ಸಲ, ಎಸ್ ನಾನು ಈ ಥರ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಅರ್ಥ ಆಗುತ್ತೆ, ಜನಗಳನ್ನ ಅರ್ಥ ಆಗುತ್ತೆ, ನನಗೆ ಏನು ಮಾತಾಡ್ತಾರೆ, ಅಥವಾ ಏನಿದೆ ನಂಗೆ ಮುಂಚಿತವಾಗೇ ಗೊತ್ತಾಗ್ತಾ ಇದೆ, ನನಗೆ ಗೊತ್ತಾಗ್ತಿರುತ್ತೆ ಅಂತ ನಿಮ್ಗೆ ಎಲ್ಲರೂ ಒಂದು ಕಡೆ ಅನಿಸಿರುತ್ತೆ. ಇದು ಹೆಂಗೆ ಸಾಧ್ಯ, ನಾನು ಈ ಥರ ಅವ್ರು ಮಾಡಿದ್ದು ನನಗೆ ಮುಂಚೆನೇ ಅರ್ಥ ಆಗಿತ್ತಲ್ಲ ಅಂತಲೂ ನಿಮ್ಗೆ ಒಂದಲ್ಲ ಒಂದು ಸಲ ಅನಿಸಿರುತ್ತೆ 100%. ಸೊ ಆ ಸಮಯ ಹತ್ರ ಬಂದಿದೆ, ಎಷ್ಟು ಬೆಳೆಯುತ್ತೆ ನಿಮ್ಮ ಕೀರ್ತಿ ಅಂತ ಹೇಳ್ತಾ ಇದ್ದಾರೆ. ಕೀರ್ತಿ, ಕ್ರೌನ್ ಇದೆ ನೋಡಿ ಇಲ್ಲಿ, ಆಯಿತಾ. ಸೊ ಕ್ರೌನ್ ಬರ್ತಾ ಇದೆ, ಇನ್ನೇನು ಹೇಳಿ ನಾನು. ನಿಮ್ಮ ಕೀರ್ತಿ ಮುಗಿಲೆತ್ತರಕ್ಕೆ ತಲುಪತ್ತೆ ಅಂತ ತೋರಿಸ್ತಾ ಇದ್ದಾರೆ. ಓ, ಸೋ ಬ್ಯೂಟಿಫುಲ್ ಎನರ್ಜಿ, ಆಯಿತಾ. ಸಿನ್ಸ್ ಅದು ಯಾತಕ್ಕೆ ಅಂತಂದರೆ ಡಿವೈನ್ಲಿ ಗೈಡೆಡ್. ನೀವೇನು ಮಾಡ್ತಾ ಇದ್ದೀರಾ, ಭಗವಂತನ ಆಶೀರ್ವಾದ ಆಗಿದೆ, ಖಂಡಿತ ಕಂಟಿನ್ಯೂ ಮಾಡಿ. ಓಕೆನಾ, ಇದು ಇನ್ನೇನು ಹೇಳಿ ನಾನು, ಕಂಟಿನ್ಯೂ ಮಾಡಿ. ಇದು ಬ್ಯೂಟಿಫುಲ್ ಎನರ್ಜಿ ಬರೀ ನಿಮಗೆ ಅಷ್ಟೇ ಮೀಸಲಲ್ಲ, ಆಯಿತಾ. ಆ್ಯಂಡ್ ಇದು ನೀವು ಒಂದು ರೀತಿ ಈ ಥರ ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದು, ಇದು ಬರೀ ನಿಮಗೆ ಇದು ಕೀರ್ತಿ ಅನ್ನೋದು ಯಾವ ಥರ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇದು ಬರೀ ಒಂದು ಜಾಗಕ್ಕೆ ಸೀಮಿತ ಅಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟು ಅಂದರೆ ಇಡೀ ಪ್ರಪಂಚಕ್ಕೆ ಅನ್ನೋ ಥರನೂ ಇರ್ಬೋದು, ಅಥವಾ ನೀವು ಏನು ಮಾಡ್ತಾ ಇದ್ದೀರಾ, ಇದು ತುಂಬ ಹೈ ಎನರ್ಜಿ ಬರ್ತಾ ಇದೆ, ಆಯಿತಾ. ಹೈಲಿ ಗೈಡೆಡ್ ಎನರ್ಜಿ ಭಗವಂತಂದು, ಯಾವ ಥರ ನನಗೆ ಅಷ್ಟು ಹೈಲಿ ಗೈಡೆಡ್ ಇದೆ, ಆಯಿತಾ. ಸೊ ಹಾಗಾಗಿ ಇದು ನೀವೇನು ಮಾಡ್ತಾಯಿದ್ದೀರಾ, ನಿಮ್ಮ ಕೀರ್ತಿ, ನಿಮ್ಮ ಯಶಸ್ಸು, ಭಗವಂತನ ಆಶೀರ್ವಾದ ಯಾವ ಥರ, ನಿಮ್ಮ ಪೂರ್ವಜರ ಆಶೀರ್ವಾದ ಯಾವ ಥರ ಮುಗಿಲೆತ್ತರಕ್ಕೆ ತಲುಪುತ್ತೆ, ಜೊತೆಗೆ ಇಡೀ ಪ್ರಪಂಚಕ್ಕೂ ಗೊತ್ತಾಗೋ ಥರ ಆಗುತ್ತೆ. ಅಂದರೆ ಈ ಬೆಳವಣಿಗೆ ಅಥವಾ ಈ ಅಭಿವೃದ್ಧಿ ಏನಿರುತ್ತೆ, ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಸೊ ಬಟ್ ಅಂತೂ ತುಂಬ ಹೈ ಎನರ್ಜಿ ಬರ್ತಾ ಇದೆ, ನಾನು ಇನ್ನೇನು ಹೇಳಲಿ ನಾನು, ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ವಾವ್, ನನಗಂತೂ ಸಖತ್ ಎಮೋಷ್ನಲ್ ಆಗ್ತಾಯಿದ್ದೀನಿ. ಸಖತ್ ಸೂಪರ್ ಡೂಪರ್ ಎನರ್ಜಿ ಬರ್ತಾಯಿದೆ. ಕ್ಲೇಮ್ ಮಾಡಿ, ಆಯಿತಾ. ನಾವೇನು ಮಾಡ್ತೀವಿ, ಶುರು ಮಾಡ್ತೀವಿ ಕೆಲಸ ಅಂತ, ಹೌದು ಒಂದು ಸಮಯ ಬರ್ಬೋದು ನಮಗೆ, ಇವಾಗ ಏನಾದ್ರು ಮಾಡ್ತಾ ಇರ್ಬೋದು ನೀವು, ಆಯಿತಾ. ಸೊ ಅಲ್ಲಿ ಅಷ್ಟೊಂದು ಒಳ್ಳೆಯ ಹೆಸರು ಬರ್ತಿರ್ಲಿಲ್ಲ, ಕೀರ್ತಿ ಸಿಗಲಿಲ್ಲ ನನಗೆ, ಅಥವಾ ಏನೋ ಆ ಥರ ಬೇಜಾರು ಇರ್ಬೋದು. ಬಟ್ ಬೇಜಾರು ಮಾಡ್ಕೋಬೇಡಿ,
ಆಯಿತಾ? ನಂಬಿಕೆ ಇಡಿ, ಖಂಡಿತ ಸಮಯ ಹತ್ತಿರ ಬಂದಿದೆ ಆಗ್ಲೇನೆ. ಆ್ಯಂಡ್ ನೀವೇನಾದ್ರು ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದಾದರೆ ಮಾತ್ರ ಖಂಡಿತ ಸ್ಟಾಪ್ ಮಾಡಬೇಡಿ, ಈಗಲೇ ಹೇಳ್ತೀನಿ. ಏಕೆಂದರೆ ಈವನ್ ನೀವು ಕತೆ ಏನಾದ್ರು ಬರೀತೀರಾ ಅಥವಾ ಕವನ ಬರೀತೀರಾ ಅಥವಾ ಮಾತಾಡ್ತೀರಾ, ಕಮ್ಯುನಿಕೇಟ್ ಮಾಡ್ತೀರಾ ಅಥವಾ ಈ ಥರ ಒಂದು ಸ್ಪಿರಿಚುವಲ್ ಪಾತಲ್ಲಿ, ಓಕೆನಾ, ಸ್ಪಿರಿಚುವಲ್ ಪಾತ್ರೆ ನೀವು ಹಾರೋಸ್ಕೋಪ್ ನೋಡ್ತೀರಾ ಅಥವಾ ಹೀಲರಾ ಅಥವಾ ನೀವು ಈವನ್ ಟೀಚರ್ಸ್ ಅಂತಲೂ ಕೇಳಿಸ್ತಾ ಇದೆ, ಟೀಚರ್ಸ್, ಓಕೆನಾ, ಡಾಕ್ಟರ್ಸ್. ಅಂದರೆ ಸೈಕಲಾಜಿಕಲಿ ನಿಮ್ಗೆ ಅರ್ಥ ಆಗಬೇಕಲ್ಲ ಜನ ಏನು ನಡೀತಿದೆ ಬೇರೆ ಮನಸ್ಸಲ್ಲಿ ಅಂತ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಜೊತೆಗೆ ನೀವು ಏನಾದರೂ ಆಗಿರ್ಬೋದು ಸೊ ನಿಮ್ಮ ಜೀವನದಲ್ಲಿ ನೀವು ಅನ್ವಯಿಸ್ಕೋಬೇಕು. ಈ ಕೀರ್ತಿ ಪತ್ತಾಕಿ, ಆಯಿತಾ, ಮುಗಿಲೆತ್ತರಕ್ಕೆ ಹೋಗ್ತಾ ಇದೆ. ಸೊ ಇದು ನಂದೇ ಎನರ್ಜಿ ಅಂತ ಕ್ಲೇಮ್ ಮಾಡಿ 100% ಒಳ್ಳೇದು ಮಾಡಿಕೊಡ್ತಾರೆ, ಓಕೆನಾ. ಸೂಪರ್ ಎನರ್ಜಿ. ಸೊ ನಾನು ಈ ವಿಡಿಯೋನ ಈಗ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ. ನನಗಂತೂ ಭಾಳ ಖುಷಿ ಆಯಿತು, ಏಕೆಂದರೆ ಇದು ಸೂಪರ್ ಎನರ್ಜಿ ಬರ್ತಾಯಿದೆ. ಇನ್ನೇನು ಹೇಳೋದು. ಸೊ ಇಲ್ಲಿ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಮಯ ಕೊಟ್ಟು ವ್ಯೂಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಮೆಂಬರ್ಶಿಪ್ ತೊಗೋತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಓಕೆ. ಆ್ಯಂಡ್ ನಿಮ್ಮ ಲೈಕ್ಸ್, ಶೇರ್ಸ್ ಮತ್ತು ಬ್ಯೂಟಿಫುಲ್ ಕಮೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ಸ್ ಎಲ್ಲ ಮತ್ತೆ ಸಪ್ರೇಟ್ ಓದ್ತಾ ಇದ್ದೀನಿ, ಎಲ್ಲ ವಿಡಿಯೋ ಬರುತ್ತೆ. ಮತ್ತು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಸ್ಟೋರ್ಸ್ ಓಪನ್ ಆಗಿದೆಯಲ್ಲ, ಸೊ ಅಲ್ಲಿ ಎನರ್ಜೈಸ್ಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್, ಮಾಲಾ ಎಲ್ಲ ಸಿಗುತ್ತೆ, ಈ ಥರದ್ದೆಲ್ಲ, ಆಯಿತಾ. ಅದನ್ನು 9 ದಿನ ಸತತವಾಗಿ ಎನರ್ಜೈಸ್ ಮಾಡಿ ಇಟ್ಟಿರೋದು. ಖಂಡಿತ ತೊಗೊಳ್ಳಿ. ಯಾವ ಥರ ತೊಂದರೆ ಇದೆ ಎಲ್ಲ ಖಂಡಿತ ನಿವಾರಣೆ ಆಗುತ್ತೆ, ಓಕೆನಾ. ಪ್ರೊಟೆಕ್ಷನ್ನು ಯಾವ್ದು ಬೇಕು ಅದೆಲ್ಲ ನೋಡಿ, ನೀವೇ ನೋಡಿ, ಖಂಡಿತ ಒಳ್ಳೆಯದಾಗತ್ತೆ. ಆ್ಯಂಡ್ ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ರಿನ್ಯೂ ಮಾಡಬೇಕಾಗತ್ತೆ, ಮಂತ್ಲಿ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸದಾಗಿ ತೊಗೊಳ್ಳಿ, ಮೆಂಬರ್ಶಿಪ್ ತೊಗೊಳ್ಳಿ, ಓಕೆನಾ. ಆ್ಯಂಡ್ ಕಮೆಂಟ್ಸ್ ಆರ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕಮೆಂಟ್ಸ್. ಇಷ್ಟು ಸಮಯ ಕೊಟ್ಟು ಇಷ್ಟು ಮ್ಯಾಜಿಕಲ್ ಮೀಡಿಯಾ 279ನ ಪ್ರೋತ್ಸಾಹಿಸ್ತಾ ಇದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಹಾಗೆ ಯಾರೆಲ್ಲ ಹೀಲಿಂಗ್ ತೊಗೋತಾ ಇದ್ದೀರಾ, ನಂಬಿಕೆ ಇಡ್ತಾ ಇದ್ದೀರಾ ಈ ಚಾನಲ್ನ, ಥ್ಯಾಂಕ್ ಯು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ತೊಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಯಾರೆಲ್ಲ ಅಡಿಷ್ನಲ್ ಅಮೌಂಟ್, ಓಕೆನಾ, ಯಾರು ನಿಮ್ಮ ಖುಷೀಲಿ ನೀವು ಏನು ಪ್ರೋತ್ಸಾಹಿಸ್ತಾ ಇದ್ದೀರಾ, ಈ ಮ್ಯಾಜಿಕಲ್ ಮೀಡಿಯಾ 279ಗೆ ಒಳ್ಳೆಯದಾಗಲಿ ಅಂತ ನಿಮ್ಮ ಅಡಿಷ್ನಲ್ ಅಮೌಂಟ್ ಏನು ಪೇ ಮಾಡ್ತಾ ಇದ್ದೀರಾ, ಗೂಗಲ್ ಪೇ ಇರ್ಬೋದು ಅಥವಾ ಏನು ಇದರಿಂದ ಏನು ಥ್ಯಾಂಕ್ಸ್ ಅಂತ ಒಂದಿರುತ್ತೆ, ಸೊ ಅದನ್ನು ಏನು ನಿಮ್ಗೆ ಅಲ್ಲಿಂದ ಪೇ ಮಾಡ್ತಾ ಇದ್ದೀರಾ ಅದಿರ್ಬೋದು, ಫೋನ್ಪೇ ಇರ್ಬೋದು, ಓಕೆನಾ. ಜೊತೆಗೆ ನೀವು ಹೈಪ್ ಅಂತ ಕೊಟ್ಟು ನೀವು ಎಷ್ಟೋ ಜನಕ್ಕೆ ಸಿಗೋ ಥರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ನಾನು ಇನ್ನೇನು ಹೇಳಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೋತ್ಸಾಹಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ, ಓಕೆನಾ. ಸೊ ಧನ್ಯವಾದಗಳು, ಮಗದೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.